ಜಲಜೀವನ ಮಿಷನ್ ಬಗ್ಗೆ ಹೇಳ್ತೀವಿ, ನೀರಿನ ಬಗ್ಗೆ ಹೇಳ್ತೀವಿ. ಹೌದಾ? ಜಲಜೀವನ ಮಿಷನ್ ಬಗ್ಗೆ ನೀರು ಬತ್ತಿಲ್ಲ ಅದು ಯಾರು ಹೇಳ್ತೀನಿ ನೀರು ಬತ್ತಾನೆ. ಇನ್ನು 10 ವರ್ಷ ನೀರು ಕೊಡೋಕತ್ತಲ್ಲ ಅವ್ರ ಹತ್ರ. ಚಾಲೆಂಜ್ ಆಗ್ತೇನೆ ನಾನು. ಎಂತ ನೀರು ಕೊಡ್ತಾರೆ ಅವ್ರ ಬದ್ನಿಗೆ? ಕುಡಿಯುವ ನೀರಿನ ಯೋಜನೆಗಾಗಿ ಸರ್ಕಾರದಿಂದ ಬೈಂದೂರು ಕ್ಷೇತ್ರಕ್ಕೆ ಬಂದ ಹಣ 800 ಕೋಟಿ ರೂಪಾಯಿ. 800 ಕೋಟಿ ಅಂದ್ರೆ ಅಷ್ಟೊಂದು ಸಣ್ಣ ಮೊತ್ತನ. ಅಷ್ಟೊಂದು ಕೋಟಿಗಳನ್ನ ಖರ್ಚು ಮಾಡಿದ ಕಾಮಗಾರಿ ಎಂತಹದ್ದು. ಎಲ್ಲರೂ ಕಣ್ಣುಗಳನ್ನ ಬಿಟ್ಟು ಈ ಟ್ಯಾಪ್ ಅನ್ನ ಒಮ್ಮೆ ಗಮನಿಸಿ. ಅಲುಗಾಡಿಸಿದರೆ ಅಲುಗಾಡುವ ಈ ಟ್ಯಾಪ್ ಅನ್ನ ನೆಲದ ಮೇಲೆಯೇ ಕೂರಿಸಲಾಗಿದೆ. ಇದು ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೌವಾಡಿಯಲ್ಲಿ ಕಂಡು ಬಂದ ದೃಶ್ಯ. ಕೋಟಿ ವೆಚ್ಚ ಮಾಡಿದ ಕಾಮಗಾರಿ ನೋಡಿ. ಪೈಪುಗಳನ್ನ ರಸ್ತೆಯ ಬದಿಯಲ್ಲಿ ಅಳವಡಿಸಿದ ಸ್ಥಿತಿ ನೋಡಿ. ಜನರಿಗೆ ಕೋಟಿಯ ಕಾಮಗಾರಿ ಎಂದರೆ ಆಶ್ಚರ್ಯ ಪಡುತ್ತಾರೆ, ನಂಬಲಿಕ್ಕೆ ಸಾಧ್ಯವಿಲ್ಲ ಅನ್ನುತ್ತಾರೆ. ಯಾಕೆಂದರೆ ಈ ಕಾಮಗಾರಿಯ ಮಾಹಿತಿಯೇ ಇಲ್ಲ. ಮುಗ್ಧ ಜನರನ್ನ ಕತ್ತಲೆಯಲ್ಲಿಡಲಾಗಿದೆ. ಇಲ್ಲದ ಆಸೆ ಆಮಿಷಗಳನ್ನ ಒಡ್ಡಿ ಜನರ ಮತಗಳನ್ನ ಪಡೆದು ಗೆದ್ದು ಹೋದ ಭ್ರಷ್ಟ ಜನಪ್ರತಿನಿಧಿಗಳು, ಖದೀಮ ಗುತ್ತಿಗೆದಾರರು, ಭ್ರಷ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಜನರ ಮುಂಗೈಗೆ ಬೆಲ್ಲ ಸವರಿ ಮೋಸ ಮಾಡಿದ್ದಾರೆ. ಕಾಸಿಯ ಮೌವಾಡಿಯಲ್ಲಂತೂ ಈ ಕಳಪೆ ಕಾಮಗಾರಿ ನೋಡಿ ಅಲ್ಲಿಯ ಜನರು ಚೀ ತೂ ಅಂತ ಉಗಿತಾ ಇದ್ದಾರೆ. ಹಾಗಾದರೆ ಅಧಿಕಾರಶಾಹಿ ಆಡಳಿತ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿರುವ ನಮ್ಮ ಈ ವ್ಯವಸ್ಥೆಯಲ್ಲಿ ಜನರಿಗೆ ಸ್ಪಂದಿಸುವವರು ಯಾರು? ಜಲಜೀವನ್ ಮಿಷನ್ ಅವರ ಈ ಕಾಮಗಾರಿ ಕಳಪೆ ಅನ್ನುವುದಕ್ಕೆ ಸಾವಿರ ಉದಾಹರಣೆಗಳನ್ನ ಕೊಡಬಲ್ಲೆವು. ನಂಗೆ ಗೊತ್ತಿತ್ತು ಅದ್ರೊಳಗೆ ಏನೆಲ್ಲ ಇತ್ತು ಅಂತಲ್ಲ ಅಂತ ನಂಗೆ ಗೊತ್ತಿತ್ತ. ಈ ನೀರು ಯಾವ ಕಾರಣಕ್ಕೂ ಬರುದಿಲ್ಲ. ಚಾಲೆಂಜ್ ಆಗ್ತಬೇಕಾರೆ ನಾನು ಬೆಟ್ಟೆ ನಿಮ್ ಜಲಜೀವನ್ ನೀರು ಬರುದೇ ಇಲ್ಲ. ಮತ್ತೆ ಬೋರಿಂಗ್ ಹೊಡೋದು ಯಾಕೆ? ನಂಗೆ ಅದು ಬೇಕು. ಟ್ಯಾಂಕಿ ಹತ್ರ ಬೋರಿಂಗ್ ಹೊಡೋದು ಯಾಕೆ? ನಿಜ ಹೇಳ್ರೆ ಗಟ್ಟೆ ಮಳ್ಳಂತ್ರ ಅದೇ ನಮ್ಗೆ ಅದೇ ಸರಿಯೇ ಇಲ್ಲ. ಅದು ಸಿಸ್ಟಮೆಟೇ ಸರಿ ಇಲ್ಲ. ಅದೇ ಸಿಸ್ಟಮೆಟಿ ಹತ್ರ ಅದಕ್ಕೆ ಎಲ್ಲೆಲ್ಲ ವಾದ ಬಂದಲ್ಲ ಎಲ್ಲ ತೋಡಿಗೆ ಮೋರಿ ಒಳಗನ ಪೈಪ್ ಹಾಕಿ ಹೋಗ್ದ. ಎಷ್ಟು ಮೌರ ನೀರು ಹತ್ತಲ್ಲ ಇವತ್ತು ಗೊತ್ತಿದೆ ನಿಮ್ಗೆ? ಎಲ್ಲ ಪೈಪ್ ಅದ್ರೊಳಗೆ ಹಾಕದ. ಆ ನಳ್ಳಿನಲ್ಲೇ ಅಟ್ಟಿರ್ಸಿ ಕೊಟ್ಟದ. ಕಸ ಹೊಯ್ಚಿಕ್ಕ ಬೀಳುದು. ನಾನೇನು ನಮ್ಮ ಮನೆಗೆಲ್ಲ ಆಧಾರ್ ಕಾರ್ಡ್ ಕೊಡ್ಲೇನು ಅಲ್ಲಿ ಮೋರಿ ಒಳಗೆಲ್ಲ ಹಾಕಿಟ್ಟಿದ್ದು. ಇಲ್ಲಿ ಆ ಸರಿ ಹೇಳಿದೆ ಕಿತ್ತು ಬಿಸಾಕ್ತೇನೆ. ಇತ್ತು ನೀನು ಬರಲ್ಲ ಬರದಿ ನೀನು ಕಿತ್ತೆಲ್ಲ ಬಿಸಾಕ್ತೇನೆ. ನಾಯಿ ಸಂತಿ ಅದು ಊಪರ್ ಹಾಕಿಲ್ಲ. ಮೊನ್ನೆ ಒಂದು ಮೋರಿ ಹೊಡೆದ ಅಲ್ಲಿಗ ಮೋರಿ ತಗೊಂಡು ಹಾಕೋದೀಗ. ಮೋರಿ ಹೊಡೆದಾಕಿ ಕೊಯ್ದು ಸ್ವಲ್ಪಲ್ಲ ಪಂಚಾಯತ್ ಮೋರಿ ಪೂರ. ಜಲಜೀವನ ಮಿಷನ್ ಬಗ್ಗೆ ಹೇಳ್ತೀವಿ, ನೀರಿನ ಬಗ್ಗೆ ಹೇಳ್ತೀವಿ. ಹೌದಾ? ಜಲಜೀವನ ಮಿಷನ್ ಬಗ್ಗೆ ನೀರು ಬತ್ತಿಲ್ಲ ಅದು ಯಾರು ಹೇಳ್ದು ನಿಮ್ಗೆ ನೀರು ಬತ್ತಾನೆ. ಇನ್ನು 10 ವರ್ಷ ನೀರು ಕೊಡೋಕತ್ತಲ್ಲ ಅವ್ರ ಹತ್ರ. ಚಾಲೆಂಜ್ ಆಗ್ತೇನೆ ನಾನು. ಎಂತ ನೀರು ಕೊಡ್ತಾರೆ ಅವ್ರ ಬದ್ನಿಗೆ? ಅದ ಹೊರ ಇದ್ ನೀರು ಬರ್ತಂತ ಹೇಳಿರಲ್ಲ ಮೊದ್ಲ. ಈಗ ಅಲ್ಲೆಲ್ಲ ಟ್ಯಾಂಕಿ ಹತ್ರ ಅಲ್ಲೆಲ್ಲ ಬೋರಿಂಗ್ ಹೊಡಿತಿದ್ರೆ ಅಂತ ಕದ. ಅಂದ್ರೆ ಅದಕ್ಕೆ ಬೋರಿಂಗ್ ಹೊಡಿತಾರೆ ಅವ್ರ ಅಲ್ಲಿ ಪೈಪ್ ನೀರು ಬರ್ತಾರೆ. ಟ್ಯಾಂಕಿ ಬಿಡ್ತಾರೆ ಯಾಕೆ ಬೋರಿಂಗ್ ಹೊಡೆದು ನಾಕೆ ಅಂದದ್ದು. ಎಲ್ಲೂ ನೀರಿಲ್ಲ, ಎಲ್ಲೆಲ್ಲೂ ನೀರಿಲ್ಲ. ಎಲ್ಲ ಗುಡ್ಡಿಯರಿಗಂತೂ ಅಡಿ ತೋಡುವ ಶಿಲೆ ದೊಡ್ಡ ಸಮಾಜ ಓಪನ್ ಮಾಡಿ ಶಿಲೆ ನೀರು ಬರ್ತಿಲ್ಲ. ನೋಡಿ 3.5 ಅಡಿ ಹಾಕ್ತಿದ್ದೆ ಪೈಪ್ ಎಲ್ಲ ಹಾಕಿರ ಕಣಿ. ಇದು ಜಲಜೀವನ ಯೋಜನೆ ಅಂತೆ 3 ವರ್ಷ ಆಯ್ತು ಈಗ.
ಪ್ರತಿ ವರ್ಷಕ್ಕೆ ಬಬ್ದು ಒಬ್ಬರು ಒಂದೊಂದು ಪೈಪ್ ಹಾಕಿ ಹೋಗ್ದು ಒಬ್ರು ಬಂದು ಅಗ್ದಕ್ಕೆ ಹೋಗ್ದು ಅದು ಒಂದು ಮುಚ್ಚಿಗೆ ಹೋಗ್ದು ಬರೋ ವರ್ಷ ಮತ್ತೊಬ್ಬ ಬಬ್ದು ಮತ್ತೊಂದು ಪೈಪ್ ಹಾಕೋದು ಮತ್ತೆ ಮುಚ್ಚಿಗೆ ಹೋಗ್ದು ನಾವು ಪ್ರತಿ ಸಲ ಕೇಳಿದಾಗ ಇದು ನೀರು ಹೋಪ ಪೈಪ್ ಮತ್ತೊಬ್ಬ ಬಂದವ ಇದು ನೀರು ಬಪ್ಪ ಪೈಪ್ ನೀರು ಬಪ್ಪ ಪೈಪ್ಗಳಿಗೆ ಒಟ್ಟು 3 ವರ್ಷ ಚಿಲ್ಲರೆ ನೀರಿಲ್ಲ ಎಂಥದ್ದು ಇಲ್ಲ ನಮ್ಗೆ ಒಟ್ಟು ಕುಡಿಯೋಕೆ ನೀರಿನ ಸಮಸ್ಯೆ ಅಂದರೆ ಈ ನಮಗೆ ಸಮಸ್ಯೆ ಅಲ್ಲ ನಾವೆಲ್ಲ ದುಡ್ಡು ಕೊಟ್ಟು ತರುವುದು ನೀರಿಗೆಲ್ಲ ಹಾಂ ಹೇಳ್ರಿ ತೀರದು ಒಂದ್ಸಲ ಸಿಟ್ಟು ಬತ್ತೆ ಅಂತ ಮಾಡೋದು ಹಾಂ ಯಾರ ಹತ್ರ ಹೇಳೋದು ಹೇಳಿ ಯಾರು ಹೇಳಿ ಯಾರು ಕೇಂಬರಿಲ್ಲ ಯಾರು ಕೇಂಬರಿಲ್ಲ ಹಾಂ ಹಾಗಾಗಿ ಒಟ್ಟು ನಮ್ಮ ರಗಳೆ ಆಯ್ತು ಮೋಡಿ ಊರ ನೀರಿನ ಊರಲ್ಲಿ ನಮ್ಮ ಊರಲ್ಲಿ ನೀರಿನ ವ್ಯವಸ್ಥೆ ತುಂಬ ಕಡಿಮೆ ಎಂತ ಇಲ್ಲ ಕೆಲವೊಂದು ಮನೇಲಿ ಮಾತ್ರ ಅವ್ರದ್ದು ಸ್ವಂತ ಬಾವಿ ಇತ್ತು ಬಿಟ್ರೆ ಮತ್ತು ಈ ಲೈಸೆನ್ಸ್ ಎಲ್ಲ ಎಂತ ಇಲ್ಲ ಒಂದು 4-5 ಮನೆ ಅವ್ರಿಗೆ ಸ್ವಂತ ಬಾವಿ ಇತ್ತು ಬಿಟ್ರೆ ಮತ್ತೆ ಬೇರೆ ವ್ಯವಸ್ಥೆನೇ ಇಲ್ಲ ಕುಡಿಯೋ ನೀರು ಇಲ್ಲ ದುಡ್ಡು ಕೊಟ್ಟಿದ್ದು ನೋಡು ಇಷ್ಟು ವರ್ಷ ಪಂಚಾಯತಿ ನೀರು ಕೊಡ್ತಿದ್ರಪ್ಪ ಈಗ ಇನ್ನು ಕಾಣಿಕೆ ಒಂದು ಮನವಿ ಕೊಡ್ತೀಯ ಪಂಚಾಯತಿ ಬಂದು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿ ಕೊಡಿ ನೋಡ್ಬೇಕು ಇನ್ನು ಎಲ್ಲ ಕಡೆ ಕುಡಿ ನೀರು ವ್ಯವಸ್ಥೆ ಮಾಡಿದ್ರು ಬಟ್ ಅದು ನಮ್ಮ ಊರ ಕಡೆ ಮಾಡಿದರೆ ಎಲ್ಲೂ ಸಹ ಸರಿಯಾದ ಒಂದು ವ್ಯವಸ್ಥೆ ಮಾಡಿಲ್ಲ ಎಲ್ಲ ಕಡೆ ಅಲ್ಲೆಲ್ಲರೂ ಪೈಪ್ ಸಮೇತ ಹಾಗಾಗಿದೆ ಎಕ್ಸಾಂಪಲ್ ನಮ್ಮ ಮನೆಗೂ ಸಹ ಕಲೆಕ್ಷನ್ ಮಾಡಿದ್ರು ನೋಡಿ ಯಾವ ಥರ ಮಾಡಿದ್ರೆ ನೀವೇ ನೋಡಿ ಅದು ಹೆಂಗಾಗಿ ಬಿದ್ದಿದೆ ನೋಡಿ ಈ ಥರ ಕಳಪೆ ಮಟ್ಟದಲ್ಲಿ ಕೆಲಸ ಮಾಡಿದ್ರು ಅವರು ಈಗ ನೀರು ಬರುತ್ತೆ ಆವತ್ತು ಹೇಳಿದ್ರು ಒಂದು 4-5 ತಿಂಗಳು ನೀರು ಬರುತ್ತೆ ಅಂತ ಹೇಳಿದ್ರೆ ಈ 2 ವರ್ಷ ಚಿಲ್ಲರೆ ಆಯಿತು ಇವತ್ತಿಗೂ ನೀರು ಸಮೇತ ಇಲ್ಲ ಅಲ್ಲಿ ಆದರೆ ಮತ್ತು ಅದಕ್ಕಿಂತ ಜಾಸ್ತಿಯಾಗಿ ಅವ್ರು ಮಾಡಿದ ವರ್ಕ್ ಮಾತ್ರ ಇತ್ತಲ್ಲ ಇವತ್ತಿಗೂ ಯಾರು ನೋಡಿದ್ರು ಇದು ವರ್ಕ್ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅಂತ ಯಾರು ನೋಡಿದ್ರು ಸರ್ ನನಗೆ ಗೊತ್ತಾಗುತ್ತೆ ಅವರಿಗೆ ಆದರೆ ಅದಕ್ಕೆ ಜಾಸ್ತಿ ಅವ್ರಿಗೆ ಆಲ್ರೆಡಿ ಬಿಲ್ ಆಗಿ ಅವರು ಈ ಕೆಲಸನ ಮುಗಿಸಿ ಹೋಗಿದ್ರು ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಕನೆಕ್ಷನೇ ಇಲ್ಲ ನಿಮ್ಮ ಕನೆಕ್ಷನ್ ಕೊಟ್ಟಿದ್ರೆ ಇದೆ ಇಲ್ಲ ಕನೆಕ್ಷನ್ ಕೊಡಲಿಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಚ್ಚೆತ್ತುಕೊಂಡು ಇದಕ್ಕೆ ನಮಗೆ ಒಂದು ನೀರಿನ ಒಂದು ವ್ಯವಸ್ಥೆ ಸರಿಯಾಗಿ ಮಾಡಿಕೊಡ್ಬೇಕಂತ ನಾನು ಬೇಡಿಕೊಟ್ಟಿದ್ದೆ ಒಂದು ಸರಿ ಅಲ್ಲ ಎಲ್ಲೂ ಒಂದು ಮಾಡಲಿ ಹೇಳೋದಿಲ್ಲ ನೋಡಿ ಎಲ್ಲ ನೋಡಿದ ಅರ್ಧ ಬರ್ಧ ಹಾಗೆ ಇರ್ತಲ್ಲ ನೀರು ಮಾತ್ರ ಎಲ್ಲ ಬೋಸರ್ ನೀರು ಇನ್ನು ಕೆಲವರು ಕುಡಿಯೋದು ತುಂಬ ನೀರಿನ ಸಮಸ್ಯೆ ಕುಡಿಯೋದು ಈಗ ಕಷ್ಟ ಅಂತ ತುಂಬ ಕಷ್ಟ ಈ ಕೆಲವರೆಲ್ಲ ನೀರು ಟ್ಯಾಂಕಿಂದೆಲ್ಲ ಹೊಡ್ಕೊಂಡು ನೀರು ಹಾಕಂತ ಇದು ಎಷ್ಟೇ ಮಂದಿ ಮಾಡ್ತಾರೆ ಜನ ಕೆಲಸ ಇಲ್ಲ ಈಗ ಕೆಲವರಿಗೆಲ್ಲ ಕೆಲಸ ಇರೋದಿಲ್ಲ ಈಗ ನೀರಿಂದೆಲ್ಲ ಇನ್ನು ಹಾಯ್ಕೊಂಡ್ರೆ ಜನ ಎಂತ ಮಾಡ್ತಾರೆ ಈಗ ಕೆಲವು ನೀರು ಬತ್ತು ಕಾಯ್ತದೆ ಎಲ್ಲಿ ಹೇಳ್ಬೋದು ಕೆಲವು ಪಂಚಾಯತಿಗೆ ಇಲ್ಲಿ ನೀರು ತಗೊಂಡು ದುಡ್ಡು ತಗೊಂಡಿದ್ರು ಎಲ್ಲಿ ನೀರು ಪಂಚಾಯತಿಗೆ ಮಾತಾಡೋದು ಯಾರು ಮಾತಾಡೋದು ಅದು ಹೇಳಿ ಈ ನೀರಿಂದ ತುಂಬ ಸಮಸ್ಯೆ ಕೆಲವು ಮನೆಗೆಲ್ಲ ನೀರೇ ಇಲ್ಲ ಈಗ ಅವರು ಎಲ್ಲ ಮಾಡಿದ್ರು ವರ್ಕ್ ಮಾಡಿದ್ರು ಎಲ್ಲೂ ಮಾಡಲಿಲ್ಲ ಅದು ಎಲ್ಲ ನೋಡಿ ಎಲ್ಲ ಪೈಪ್ ಅರ್ಧ ಬರುತ್ತೆ ಹೌದು ಎಲ್ಲ ಪೈಪ್ ಹಾಗೆ ಇತ್ತು ಆಚೆಲ್ಲ ಕಾಣುತ್ತೆ ಎಲ್ಲ ತೋರುತ್ತೆ ಎಲ್ಲ ಬರೀ ವರ್ಕ್ ಈ ಸ್ಕೂಲ್ ಒಳಗೆ ಕಾಣುತ್ತೆ ಎಲ್ಲ ಎಲ್ಲ ಇಲ್ಕೊಂಡು ಇದು ನೋಡ್ತಾರೆ ಒಂದು ತೋರುತ್ತಲ್ಲ ವರ್ಕ್ ಮಾಡಿದ್ರು ಅಷ್ಟೇ ಒಂದು ಸೌತಿರಲಿಲ್ಲ ಅಷ್ಟೇ ಅದೊಂದು ಹಾಕಿ ನಮ್ಮ ಮಾತ್ರ 2 ಮನೆಗೆ ಆಧಾರ್ ಕಾರ್ಡ್ ಕೊಡಲಿಲ್ಲ ನೀರು ಗೊತ್ತಿಲ್ಲ ಬಿಲ್ ಆಯ್ತು ಯಾರು ಮಂಡಳದವ್ರು ಯಾರು ದಿವಸ ಕಂಡರಿಲ್ಲ ನೀರು ಬರಲಿಲ್ಲ ಬರ್ತಾರೆ ಕಂಡರಿಲ್ಲ ಇಲ್ಲಿ ಒಂದು 5-6 ಮನೆಯವರಿಗೆ ಸಾಯಂಕಾಲ ಎಲ್ಲ ಬರ್ತಾರೆ ಕೆಲ್ಸಕ್ಕೆ ಹೋದಾರೆ ಇಲ್ಲೆಲ್ಲ ತರ್ಸ್ಕೊಂಡೆ ದುಡ್ಡು ಕೊಟ್ಟು ನೀರು ಬಂತಂದು ಬಿಲ್ ಮಾಡ್ಕೊಡದ ದೇವರೇ ಗೊತ್ತಿ 2 ದಿವಸಕ್ಕೆ ತರ್ಸ್ಕೊಂಡೆ ಎರಡು ದಿನಕ್ಕೆ ಎಷ್ಟು ತಗೊಳ್ತೀರ ಒಂದು ಟ್ಯಾಂಕಿಗೆ 400 ಇನ್ನು 400 ರೂಪಾಯಿ ಕೊಟ್ಟು ತಗೊಂಡ್ಬೋದು ದಿನ ಬೇಕಾಗತ್ತಲ್ಲ ದಿನ 2 ದಿವಸಕ್ಕೊಂದ್ಸರ್ತಿ ಹೇಳಿದ್ರಲ್ಲ ಮೌವಾಡಿ ಪರಿಸರದ ಜನರ ನೀರಿನ ಬವಣೆಯ ಬಗ್ಗೆ ಇಲ್ಲಿಯ ಜನರದ್ದು ಎಂತಹ ಪರಿಸ್ಥಿತಿ ನೋಡಿ 400 ರೂಪಾಯಿ ದುಡ್ಡು ಕೊಟ್ಟು ಒಂದು ಟ್ಯಾಂಕ್ ನೀರನ್ನ ಖರೀದಿಸಬೇಕು ಇಲ್ಲವಾದರೆ ಕುಡಿಯಲು ನೀರೇ ಇಲ್ಲ ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುವುದೇ ಹರಸಾಹಸ ಆಗಿರುವಾಗ ನೀರಿಗೆ 400 ರೂಪಾಯಿ ಎಲ್ಲಿಂದ ಕೊಡ್ತಾರೆ ಇದೆಲ್ಲ ಯಾರಿಗೆ ಅರ್ಥವಾಗುತ್ತೆ ಸ್ವಾಮಿ ಬಂಗಲೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಪವಡಿಸುವ ಐಷಾರಾಮಿ ಕಾರಿನಲ್ಲಿ ತಿರುಗಾಡುವ ಈ ರಾಜಕಾರಣಿಗಳಿಗೆ ಈ ಅಧಿಕಾರಿಗಳಿಗೆ ಅರ್ಥವಾಗುತ್ತಾ ನಿಮ್ಮ ನೋವುಗಳಿಗೆ ಸದಾ ಸ್ಪಂದಿಸುತ್ತೇವೆ ಎಂದು ಮತ ಪಡೆದು ಹೋಗುತ್ತಾರೆ ಇಲ್ಲದ ಆಸೆಗಳನ್ನು ಆಮಿಷಗಳನ್ನು ಹುಟ್ಟಿಸುತ್ತಾರೆ ನಂತರ ಜನರನ್ನೇ ಮರೆತು ಬಿಡುತ್ತಾರೆ ಅವರಿಗೆ ಮತ್ತೆ ಜನರ ನೆನಪಾಗುವುದು
ಮುಂದಿನ ಚುನಾವಣೆಯಲ್ಲಿ. 1.5-2 ವರ್ಷ ಆಯ್ತು ಆಮೇಲೆ ಅದು ಬರ್ತಿಲ್ಲ. ಅದು ಹೋಸಲ MP ಎಲೆಕ್ಷನ್ಗೆ ಮಾಡಿದ ಕಿತಾಪತಿ ಅದು ಓಟ್ ಬರಲಿ ಅಂತೇಳಿ. ನಾನು ಹೇಳಿದ್ರೆ ಕೆಲವರಿಗೆಲ್ಲ ಬೇಜಾರಾಗುತ್ತೆ. ಬರೇ ಅಂತಂದ್ರೆ ಬೆಲ್ಲ ತಾಸು ನೆಕ್ಕರು ಬಿಡುಕಾರು ಇಲ್ಲ. ಓಯ್ ನಾವು ಹೇಳೋಕಾರೆಲ್ಲ ಯಾವುದು ರಾಜಕೀಯ ವಿಚಾರ ಆಗುತ್ತೆ. ಗೊತ್ತಾಯಿಲ್ಲ. ಮೊನ್ನೆ ಒಂದು ದಿವಸ ಇಲ್ಲಿ ನಮ್ಮ ರಿಲೇಟಿವ್ ಮನೆ ಬೋರ್ ತೆಗೆದಲ್ಲಿ ಬಂದು ಹಾಗೆ ಅಧಿಕಾರಿಗಳನ್ನ ದಬಾಯಿಸ್ಕ ಅದೇ ಶಿವಕುಮಾರ್ ಶೆಟ್ಟರ್ ಆಗಿದ್ದಿದ್ರೆ ಅದ್ರ ಕಥೆಯೇ ಬೇರೆ ಇದ್ದಿತ್ತು. ಇದೊಂದು ಮನೆ ಕಳಪೆ ಕಾಮಗಾರಿಗೊಂದು ಮೋವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವೆಲ್ಲ ರಸ್ತೆಗಳನ್ನು ಪರೀಕ್ಷೆ ಮಾಡಿದವಾಗ ಇದೇ ಥರದ ಪೈಪ್ಗಳು ಎದ್ದುಕೊಂಡಿದೆ. ಮತ್ತು ನಾನು ನೋಡಿದರೆ ಎಲ್ಲೂ ಸಹ ನಲ್ಲಿ ಕನೆಕ್ಷನ್ ಕೊಡಲಿಲ್ಲ. ಇಲ್ಲಿ 2,48,00,000 ರೂಪಾಯಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಸ್ಯಾಂಕ್ಷನ್ ಇದೆ ಈ ಗ್ರಾಮಕ್ಕೆ. ಆದರೆ ಎಲ್ಲೂ ಸಹ ಇದೇ ಥರ ಪೈಪನ್ನು ಎತ್ತಿ ಹಾಕಿದ್ದಾರೆ ಬಿಟ್ಟರೆ ಯಾವುದೇ ನಳ್ಳಿನ ಎಲ್ಲೂ ಕನೆಕ್ಷನ್ ಕೊಟ್ಟಿಲ್ಲ. ಇಲ್ಲೊಂದಿತ್ತು ನೋಡಿ ನೋಡಿ ಏನು ಈ ರೀತಿ ಆದರೆ ಪರಿಸ್ಥಿತಿ ಏನು ಹೇಳಿದೆ ಈ ಇದು ಮವಾಡಿ ನಮ್ಮ ರಾಷ್ಟ್ರೀಯ ಗ್ರಾಮ ಪಂಚಾಯತಿ ಮವಾಡಿ ಪಾಪ ಇಲ್ಲಿ ಪರಿಶಿಷ್ಟ ಜಾತಿಯವರು ತುಂಬ ಇದ್ದಾರೆ. ಪಾಪ ಅವರಿಗೆ ಈ ರೀತಿಯಾದಂಥ ಪೈಪ್ಗಳನ್ನು ದಾರಿ ಮೇಲೆ ಹಾಕಿ ಹೋಗಿದ್ದಾರೆ. ಇದಕ್ಕೆ ಇಲ್ಲಿ 2,48,00,000 ಸಹ ಬಿಲ್ ಆಗಿದೆ. ಏನು ಅರ್ಥ ಇದೆ? ಖಂಡಿತ ಒಂದು ಮನೆಗೆ ನಲ್ಲಿ ನೀರು ಕೊಡಲಿಲ್ಲ. ಗುತ್ತಿಗೆದಾರರಿಗೆ ಜೇಪ್ ಫುಲ್ ಮಾಡ್ಕೊಂಡು ಹೋಗಿದ್ದಾರೆ. ಜನರಿಗೆ ಮಾಹಿತಿ ಇಲ್ಲ. ಇಲ್ಲಿ ಯಾರಂತ ಕೇಳಿದ್ರು ನಮಗೆ ಇದ್ರ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಕಂಡು ಇದೇ ಥರ ಪೈಪನ್ನು ಎಲ್ಲ ಕಡೆ ರಾಶಿ ಹಾಕಿದ್ದಾರೆ. ಇದನ್ನು ಕೇಳೋ ನಾನು ಮುಂದಿನ ಇದನ್ನು ನಾನು ಸಂಬಂಧಪಟ್ಟಿರ್ತಕ್ಕಂಥ CO, EO, DC ಉತ್ತರ ಕೊಡಬೇಕಾಗುತ್ತೆ. ಈ ರೀತಿ ಒಂದು ಏನಿರೋಲ್ಲ ಕಾಮಗಾರಿ ಮಾಡೋಕ್ಕೆ ಹೋಗಿದ್ದಾರೆ. ಇದಕ್ಕೆಲ್ಲ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಜನರಿಗೆ ಗ್ರಾಮಸ್ಥರಿಗೆ ಮಾಹಿತಿ ಕೊಡಬೇಕಾಗ್ತದೆ. 2 ವರ್ಷ ಆಯ್ತಾ ನೀರು ಬಂತ ನಿಮಗೆ? ಎಂತದಕ್ಕೆ ಹಾಕಿದ್ದು ಕೇಳಿಲ್ಲ ನೀವು? ಹೊರಗೆ ನೀರಿಲ್ಲ. ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಭಾರೀ ಜನಬೆಂಬಲ ವ್ಯಕ್ತವಾಗಿದೆ. ಈ ಭ್ರಷ್ಟಾಚಾರದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಜನರು ಬೀದಿಗಿಳಿದು ಹೋರಾಟ ಮಾಡುವ ಸಾಧ್ಯತೆಯಂತೂ ಇದೆ. ಕುಡು ನೀರಲ್ಲ ಅದು ನೀರು ಸ್ವಲ್ಪ ಬಿಡ್ತಾ ಇವ ಅದು ಟ್ಯಾಂಕಿಲ್ ಓಡಾತಲ್ಲ. ಬಾವಿ ಒಂದಿತ್ತು ಅದು ರಿಂಗ್ ಮಾಡಿದೆ, ಚೌಕ ಮಾಡಿದೆ, ರಿಂಗ್ ಇಳಿಸಿರ ಪರ್ಟಿ ಆಯ್ತು. ಅದು ಕೆರಿ ಬದೇ ಮಾಡೋದು ಬಾವಿ ಅದು ಪರ್ಟಿಯೇ ನಿಂತಿತ್ತು ಅಲ್ಲೇ. ಅದನ್ನು ಸರಿ ಮಾಡಲಿಲ್ಲ. ಮತ್ತೊಂದು ಬಾವಿ ಮಾಡ್ರೆ ಅದಕ್ಕೂ ಚೌಕ ಮಾಡಲಿಲ್ಲ. ಅದು 4 ರಿಂಗ್ ಮಾಡಿದ್ರೆ ಮಾಜಿ ಅಧ್ಯಕ್ಷರ ವೆಂಕಟ ಪೂಜಾರಿ ಹೋಗಿ ಅದನ್ನು ನಿಲ್ಲಿಸ್ರು ನನಗೆ. ಅದು ಮತ್ತು ಕೆಲಸ ಪೂರ್ತಿ ಆಗಲಿಲ್ಲ. ಸಿಮೆಂಟ್ ಮಳೆ ಬೆಚ್ಚದ ಎಲ್ಲ ಅವರ ಸಾಮಾನಲ್ಲೆಲ್ಲ ಬೆಚ್ಚಿ ಪತ್ತೆ ಇಲ್ಲ. ಈಗ ಒಂದು ತಿಂಗಳಾಯ್ತು ಅವರಿಗೆ ಇಲ್ಲ, ಜನ ಇಲ್ಲ, ಕಾಂಟ್ರಾಕ್ಟರೇ ಇಲ್ಲ. ಅತ್ತು ಮುದೂರು ಆಬದಿರಿ ಯಾರೋ ಕಾಂಟ್ರಾಕ್ಟರ್ ಅಂತ ಜನನೇ ಇಲ್ಲ ಅಲ್ಲಿ. ಇದು ತ್ರಾಸಿ ಗ್ರಾಮದ ಮೌವಾಡಿ ಜನರ ನೀರಿಲ್ಲದ ಬವಣೆಯ ಕತೆ. ಇನ್ನು ಇನ್ನೊಂದು ಗ್ರಾಮದತ್ತ ಹೆಜ್ಜೆ ಇಡುತ್ತಿದ್ದೇವೆ. ಜಲಜೀವನ್ ಮಿಷನ್ ಯೋಜನೆಯಿಂದ ಆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಹೊಸ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ.